ಮೊದಲನೇದಾಗಿ ಇವತ್ತು ನಮ್ಮ ಸಿನಿಮಾದ ಬಿಡುಗಡೆ ದಿನ, ಇವತ್ತು ಮೊದಲನೇ ಶೋ ಇಲ್ಲಿ ಸಂತೋಷವಾಗಿದೆ. ನಮಗೆ ದ ಹೋಲ್ ಅಂದರೆ ಇಡೀ ಸಿನಿಮಾ ಆ ಕ್ಲೈಮ್ಯಾಕ್ಸ್ಗೋಸ್ಕರ ಬಿಲ್ಡ್ ಮಾಡಿದ್ದು. ಸೊ ಆ ಕ್ಲೈಮ್ಯಾಕ್ಸಲ್ಲಿ ಜನ ವಿಜಯಲು ಚಪ್ಪಾಳೆ ಹೊಡೆದ್ರಲ್ಲ, ಅದು ಸ್ವಲ್ಪ ಒಂಥರ ಸಮಾಧಾನ ಕೊಡ್ತು ನನಗೆ. ನನಗೊಂದು ಭಯ ಇತ್ತು, ನಾನು ಇಷ್ಟು ದಿನ ಕಾಮಿಡಿ ಮಾಡಿ ಈ ಥರ ಇದ್ದವನು, ಆ್ಯಕ್ಷನ್ ಮಾಡಿದಾಗ ಜನ ಯಾವ ಥರ ತಗೋತಾರ ಇಲ್ವಾ ಅಂತ. ಬಟ್ ಯಾವಾಗ ಕ್ಲೈಮ್ಯಾಕ್ಸಲ್ಲಿ ವಿಜುವಲ್ಲು ಚಪ್ಪಾಳೆ ಬಂತಲ್ಲ, ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಹೇಳಿ ಮಲಕ ನೀವು. ಅದೇ ಇವತ್ತು ಫಸ್ಟ್ ಡೇ ರಿಲೀಸ್ ಆಗಿದೆ. ನಾವು ಹೇಳಿದಾಗೆ ಕ್ಲೈಮ್ಯಾಕ್ಸ್ಗೋಸ್ಕರ ನಾವು ಅಂದರೆ ಅದನ್ನು ಬಿಲ್ಡ್ ಮಾಡಬೇಕಿತ್ತು. ಗರುಡರಾಮ್ ಸರ್ ಮತ್ತು ನಾಗಭೂಷಣ್ ಸರ್, ಸೊ ಜಗ್ಗು ಮತ್ತು ಸಿದ್ದು ಫೈಟ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಜನಕ್ಕೆ ಇಷ್ಟ ಆಗಿದೆ. ಸೊ ಒಂಥರ ಫೀಲ್ ಗುಡ್ ಮೂವಿ. ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇವತ್ತಿಂದ ನಮ್ಮ ಸಿನಿಮಾ ಇಷ್ಟು ದಿನ ಹೇಳ್ತಾ ಇದ್ವಿ ಏಪ್ರಿಲ್ 10 ಅಂತ, ಇವಾಗ ಏಪ್ರಿಲ್ 10 ಬಂದಿದೆ. ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಷ್ಟೇ. ಇವ್ರು ನಮ್ಮ ಡೈರೆಕ್ಟರ್ಸ್ ಇಶಾಮ್ ಮತ್ತು ಹಸೀನ್. ಹೌದೌದು, ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಖಾಲಿ ಜರ್ನಿ ಮ್ಯಾಚ್ ಆಗುತ್ತೆ, ನಿಮ್ಮದು ಮ್ಯಾಚ್ ಆಗುತ್ತೆ, ಮನೆಗಳ ಮ್ಯಾಚ್ ಆಗುತ್ತೆ, ಇಂಡಿವಿಜುವಲ್ ಡೈರೆಕ್ಟರ್ ಮ್ಯಾಚ್ ಆಗುತ್ತೆ. ಅದು ಸಿಂಬಾಲಿಕಲಿ ಎಲ್ಲವೂ ಹೇಳುತ್ತೆ, ಅದು ಕ್ಲಾಪ್ಸ್ ಬಿಡುತ್ತೆ ಆ್ಯಕ್ಚುಲಿ. ಹೌದು, ಅಂದರೆ ಇಡೀ ಸಿನಿಮಾನೇ ಅದು. ಅಂದರೆ ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ಏನಾದರೂ ನಾನು ದುರ್ಬಲ ಅಂತ ನಾನು ಅಂದ್ಕೊಂಡ್ರೆ, ನಾನು ವೀಕ್ ಅಂತ ಅಂದ್ಕೊಂಡ್ರೆ ನಾನು ವೀಕ್ ಆಗಿ ಹೇಳ್ತೀನಿ. ಇಲ್ಲ, ನನ್ನ ಕೈಲಿ ಆಗುತ್ತೆ ಅನ್ನೋ ಛಲ ಇದ್ದಾಗ ಮಾತ್ರ ನಾನು ಏನಾದ್ರು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನೇ ಸಿನಿಮಾದಲ್ಲಿ ತೋರಿಸೋದು. ನನ್ನ ಜೀವನದಲ್ಲಿ ಅದು ಧನಂಜಯ ಆಗಿದ್ದಾನೆ, ಸಿನಿಮಾದಲ್ಲಿ ಅನಕೊಂಡಾಗಿ ಬಂದಿದ್ದಾನೆ. ಜೀವನದಲ್ಲಿ ಧನಂಜಯ ಹೇಳ್ಕೊಟ್ಟಿದ್ದಾನೆ ಏನಾದರೂ ಮಾಡು ಅಂತ ಹೇಳ್ಕೊಡೋದಕ್ಕೆ. ಸಿನಿಮಾದಲ್ಲಿ ಅವನೇ ಅನಕೊಂಡಾಗಿ ಬಂದು ಅದು ಮಾಡಿಸಿದ್ದಾನೆ. ಟೈಮ್ಗಳಂಗಿದ್ದು ಆಪತ್ ಬಾಂಧವ ಅಂತ ತುಂಬ ಸೆನ್ಸಿಬಲ್ ಆದಂತಹ ಥಾಟ್ ಅದ ಡೈರೆಕ್ಟರ್. ಹೌದು, ಆಪತ್ ಬಾಂಧವ ಡಾಲಿ ಧನಂಜಯ. ಹೌದು. ಅಂದರೆ ಇದು ಬರೀ ಕರಾಟೆನ ಫೋಕಸ್ ಮಾಡುತ್ತೇನೋ ಅಂತ ಜನ ಮೈಂಡ್ ಸೆಟ್ ಇತ್ತಲ್ಲ, ಇಲ್ಲಿ ಎಲ್ಲವನ್ನೂ ನೀವು ಫೋಕಸ್ ಮಾಡಿದ್ದೀರಿ. ಅಪ್ಪ ಅಮ್ಮನ ಪ್ರೀತಿ, ರೆಸ್ಪೆಕ್ಟು, ಅಂದರೆ ಜವಾಬ್ದಾರಿ ಎಲ್ಲವನ್ನೂ ಆಗಿದೆ. ಹೌದು, ಒಂದು ಫ್ಯಾಮಿಲಿ ವ್ಯಾಲ್ಯೂಸು ಇದ್ರ ಸುತ್ತ ಮಾಡೋ ಹೇಗೇನು ಪ್ರೀತಿಸೋ ನಂಬಿಕೆ ಹೆಂಗೆ ಉಳಿಸ್ಕೋಬೇಕು, ಅಪ್ಪ ಅಮ್ಮನ ನಂಬಿಕೆ ಹೆಂಗೆ ಉಳಿಸ್ಕೋಬೇಕು, ಇದ್ರ ಸುತ್ತ ನಡೆಯೋದಂಥದ್ದೇ ಮೇಲಾಗಿ ನಾಯಕ. ಅಂದರೆ ಎಲ್ಲ ಕದ್ದು ಮೈಲೇಜ್ ತೊಗೊಳ್ಳೋ ಸಿನಿಮಾ. ನಿಮಗೆ ಎರಡನೇ ಸಿನಿಮಾ, ಅವ್ರಿಗೆ ಎರಡನೇ ಸಿನಿಮಾ ಡೈರೆಕ್ಟರ್ ಆ್ಯಕ್ಚುಲಿ ಜನಕ್ಕೂ ಡಬಲ್ ಧಮಾಕೆ. ಅಲ್ಲ, ಆ್ಯಕ್ಚುಲಿ ಇದು ನಮ್ಗೆ ಎರಡನೇ ಸಿನಿಮಾ. ಬಟ್ ಇದು ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇರೋದು. ಸೊ ಇದೆಲ್ಲ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಫಸ್ಟು ಇಕ್ಕಟ್ ಅಂತ ಒಂದು ಚಿಕ್ಕ ಸಿನಿಮಾ ಮಾಡಿದ್ವಿ ನಾವು. ಅದು ಡೈಲಿ ಫ್ಯಾಮಿಲಿ ಇಟ್ಕೊಂಡು ಒಂದೇ ಮನೆಯಲ್ಲಿ ಮಾಡಿದ್ವಿ. ಅಂದರೆ ಒಂದು ಕಮರ್ಷಿಯಲ್ ಇವ್ರನ್ನ ಇಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್, ಅಂದರೆ ಫ್ಯಾಮಿಲಿ ಬಂದು ನೋಡಬೇಕು, ಅಂದರೆ ನಮ್ಮದಾಗೂ ಇರಬೇಕು. ನಮ್ಮ ಉದ್ದೇಶ ಏನಿತ್ತು ಅಂದರೆ, ಜನ ನಾಗಭೂಷಣ್ನ ಒಂದು ಕಾಮಿಡಿ ಆ್ಯಕ್ಟರ್ ಥರ ನೋಡಿದ್ದಾರೆ. ಈ ಸಲ ನಾವು ಡಿಫ್ರೆಂಟಾಗಿ ತೋರಿಸೋಣ ನಾಗಭೂಷಣನ ಅಂತ ಸ್ವಲ್ಪ ಟ್ರೈ ಮಾಡಿದ್ದೀವಿ. ಡಿಫ್ರೆಂಟಾಗಿ ಜನ ಎಂಜಾಯ್ ಮಾಡಿದ್ದಾರೆ. ನೋಡೋಣ, ಹೆಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಅಂದರೆ ಎಲ್ಲರೂ ಬಂದು ನೋಡಬೇಕು ಸಿನಿಮಾ. ಕನ್ನಡ ಸಿನಿಮಾ ಮಾಡಿದ್ದೀವಿ ಒಂದು ಎಲ್ಲರ ಕಷ್ಟ ಇದೆ. ಸೊ ಎಲ್ಲ ಬಂದು ಕನ್ನಡ ಸಿನಿಮಾ ನೋಡಬೇಕು, ಥಿಯೇಟ್ರಲ್ಲಿ ನೋಡಬೇಕು. ಆಮೇಲೆ ಈಗಿನ ಟೈಮಲ್ಲಿ ಸ್ವಲ್ಪ ಥ್ರಿಲ್ಲರು, ಸಸ್ಪೆನ್ಸ್ ಆ ಥರ ಒಂದು ಕಾಲ ರಕ್ತ ಅದೇ ನೋಡೋ ಬದಲು ಸ್ಕ್ರೀನ್ ಮೇಲೆ ಒಂದು ಫ್ಯಾಮಿಲಿಯಾಗಿ ಕೂತ್ಕೊಂಡು ಏನು ಮುಜುಗರ ಇಲ್ಲದೆ ನೋಡೋವಂಥ ಸಿನಿಮಾ ಅಂದರೆ ವಿದ್ಯಾಪತಿ ಇವಾಗ. ಸೊ ಹೇಗಿದ್ರು ರಜೆ ಇದೆ, ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ನನ್ನ ಪ್ರಕಾರ. ಯಾಕಂದರೆ ಚಿಕ್ಕ ಕಾಮಿಡಿ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಬಂದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳಿ. ಪ್ರೀಮಿಯರ್ ಶೋ ಅಲ್ಲಿ ಅದೊಂದೇನೋ ಬೋರ್ಡ್ ಇಟ್ಟಿದ್ದು, ವೈಟ್ ಬೋರ್ಡ್. ಅಂದರೆ ನಿಮ್ಮ ಅನಿಸಿಕೆ ಬರೀರಿ ಅಂತ ಸಿನಿಮಾ ತುಂಬ ಸೆನ್ಸಿಬಲ್ ಆದಂಥ ವಿಷಯಗಳೆಲ್ಲ ಬಂದಿದ್ದಾವೆ. ಈ ಐಡಿಯಾ ತುಂಬ ಜೆನ್ಯೂನ್ ಆದಂಥ ಐಡಿಯಾ. ಹೌದು, ಅದು ನಮ್ಮ KRG ಟೀಮ್ ಅವ್ರು ಮಾಡಿದ್ದು. ಈ ಥರದ್ದೊಂದು ಮಾಡೋಣ, ಅವ್ರು ಬಂದವರು ತಮ್ಮ ಅನಿಸಿಕೆಯನ್ನು ಅಲ್ಲೇ ಬರೀಲಿ ಅಂತ ಅದು KRG ಟೀಮ್ ಅವ್ರು ಮಾಡಿದ್ದಂಥ ಐಡಿಯಾ. ನಮಗೊಂಥರ ಅದು ನಮಗೂ ಹೊಸದು ಅಂತಲೇ ಅನ್ನಿಸ್ತು. ಅದು ನಮ್ಮ ಆನಕೊಂಡಾಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅದು ಪ್ರೊಡಕ್ಷನ್ ಹೌಸ್ ಆಸ್ ಅನ್ ಆ್ಯಕ್ಟರ್ ಅವರು ತುಂಬ ನಮ್ಮ ಸಿನಿಮಾ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಯಾವತ್ತಿದ್ರು ನಾವು ಚಿಲ್ಡ್ರನ್ ಆಗಿರ್ತೀವಿ. ನಮ್ಮ ಲೈಫಲ್ಲೂ ಕೂಡ ಅನ್ಕೊಂಡ ಆಪತ್ ಬಾಂಧವ ಥರನೇ ಬಂದಿದ್ದಾರೆ. ಯಾಕಂದರೆ ನಮ್ಮ ಆ್ಯಕ್ಚುಲಿ ಫಸ್ಟ್ ಫಿಲ್ಮ್ ಥರನೇ ಇದು. ಅವ್ರು ಫಸ್ಟ್ ಫಿಲ್ಮ್ನ ಅವ್ರು ಪ್ರೊಡ್ಯೂಸ್ ಮಾಡಿದರೆ ನಾವು ಲಕ್ಕಿ ಅನ್ಕೋಬೇಕು ನಮಗೆ. ತುಂಬ ಜನಕ್ಕೆ ಡಾಲಿ ಆ ಥರದ್ದು ಒಂದು ಅಪಿಯರೆನ್ಸ್ ಕೊಡ್ತಾ ಇರ್ತಾರೆ. ಇದು ಡಾಲಿವುಡ್ ಅಂತ ಹೊಸದಾಗಿ ಏನೋ ಅದು ಬಿಗಿನಿಂಗಲ್ಲೇ ಡಾಲಿವುಡ್ ಅಂತ ಬರುತ್ತಲ್ಲ, ಅಂದರೆ ಅವ್ನು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡಬೇಕು, ಹೊಸೊಬ್ಬರಿಗೆ ಹೊಸ ಡೈರೆಕ್ಟರ್ಸ್ಗೆ ಅನ್ನೋದು ಒಂದು ಆಸೆ ಯಾವಾಗಲೂ. ಆ ಡಾಲಿವುಡ್ ಥರನೇ ಒಂದು ಹೊಸ ಸಂಸ್ಥೆ ಬರಲಿ, ಸಾಕಷ್ಟು ಹೊಸ ಪ್ರತಿಭೆಗಳನ್ನು ಚಾನ್ಸ್ ಕೊಡಲಿ ಅಂತ ಭಾವಿಸ್ತೀನಿ. ಆಮೇಲೆ ಇದರದ್ದು ಸಿನಿಮಾಗಳಿಗೆ ಕೆಲಸ ಮಾಡೋದು ತುಂಬ ದೊಡ್ಡ ರಿಸ್ಕ್. ಮೇಲೆ ತುಂಬ ಎಕ್ಸ್ಟ್ರೀಮ್ ಫ್ಯಾಕ್ಟ್ರಿಗಳಿಗೆ ನೀವು ಕೆಲಸ ಮಾಡಿದ್ದಾರೆ, ಎಲ್ಲರೂ ಜಸ್ಟಿಫೈ ಮಾಡಿದ್ದೀರಿ. ಎಂಡ್ ಆಫ್ ದ ಡೇ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ನೋಡಿದಾಗ ಹೇಗೆ ಫೀಲ್ ಆಯ್ತು ಒಬ್ಬೊಬ್ಬರಿಗೆ ಪರ್ಸನಲಿ? ಅದೇ ನನಗೆ ಅಂದರೆ ನಾನು ತುಂಬ ಸಲ, ಅಂದರೆ ನಾವು ಇದಕ್ಕೆ ಮುಂಚೆ ಎಷ್ಟೇ ಸಲ ನೋಡಿದ್ರೂ ಈ ಜನಗಳ ಮಧ್ಯೆ ನೋಡೋದೇ ಅದು ಬೇರೆ ಫೀಲಿಂಗು. ಅಟ್ ದ ಎಂಡ್ ಅವ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರಾ ಇಲ್ವಾ, ಅಂದರೆ
ನಾವು ಎಷ್ಟೇ ನಮಗೆ ನಾವೇ ಕನ್ವಿನ್ಸಿಂಗ್ ಅಂತ ನಾವು ಅಂದ್ಕೊಂಡ್ರು ಜನಕ್ಕೆ ಕನ್ವಿನ್ಸ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಸೊ ಎಗೇನ್ ಆ ಶಿಳ್ಳೆ ಚಪ್ಪಾಳೆ ಇದೆಯಲ್ಲ, ಅದಷ್ಟೇ ನಮಗೆ ಉತ್ತರ, ಅದಷ್ಟೇ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ ನಮ್ಮ ತೃಪ್ತಿ. ಚೆನ್ನಾಗಿದೆ. ಮೈಸೂರಿಂದ ಎಲ್ಲ ಫ್ರೆಂಡ್ಸ್ ಫೋನ್ ಮಾಡಿದರು, ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನನ್ನ ಫ್ರೆಂಡ್ಸ್. ಏನು ಇವಾಗ ಫಸ್ಟ್ ಶೋ ಆಗಿದೆ, ಈ ಏನು first ಗೊತ್ತಿಲ್ಲ ಇದು ಏನು ರೆಸ್ಪಾನ್ಸ್. ಯಾಕಂದ್ರೆ ನಾವು ಪ್ರೀಮಿಯರ್ ಶೋ ಮಾಡಿದ್ರಿಂದ ಗೊತ್ತಿಲ್ಲ ನಮಗೆ, ಇನ್ನು ನೋಡ್ಬೇಕು ಏನು. ಎಸ್ಪೆಷಲಿ ಕ್ಲೈಮ್ಯಾಕ್ಸನ್ನ ಇಷ್ಟಪಡ್ತಾ ಇದ್ದಾರೆ ಜನ. ಸೊ ಅದೇ ಬೇಕಾಗಿತ್ತು ನಮಗೆ, ಕ್ಲೈಮ್ಯಾಕ್ಸು ಇಷ್ಟಪಡಬೇಕು ಅಂತ ಇತ್ತು. ಸೊ ಎಲ್ಲೋ ಒಂದು ಕಡೆ ವರ್ಕ್ ಆಗಿದೆ ಅನ್ಸ್ಕೊಡ್ತೀನಿ. ಕ್ಲೈಮ್ಯಾಕ್ಸಲ್ಲಿ ಫೈಟ್ ಇವ್ರದಲ್ಲ, ನಮ್ಮದು ಒಂದು ಫೈಟ್ ಇದೆ. ನಮ್ಮದು ಒಂದು 20 ವರ್ಷದ ಜರ್ನಿ ಇದೆ. ನಮ್ಮದು ನಮ್ಮ ಟೀಮಿಂದು ಎಲ್ಲರದು ಫೈಟೇ ಅದು. ಒಂದು VHS ಕ್ಯಾಸೆಟ್ ರೆಂಟಿಗೆ ಕೊಡ್ತಿದ್ದೀವಿ ನಾವು ಒಂದು ಊರಲ್ಲಿ. ಇವತ್ತು ನಮ್ಮ ಸಿನಿಮಾ ಥಿಯೇಟರ್ಗೆ ಬಂದಿದೆ, ನಾವು ನೋಡ್ತಾ ಇದ್ದೀವಿ. ಅದೇ ಇದು ಸೆಲೆಬ್ರೇಷನ್ ಇದೆ ನಮಗೆ. ಸೊ ದಾಲಿ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಫೈನಲ್ ಪರ್ಸೆಪ್ಷನ್ ಏನಾದ್ರೆ ಬುಡ ಗಟ್ಟಿ ಇರಬೇಕು ಅನ್ನೋದನ್ನು ತೋರಿಸ್ತೀರಾ, ಬುಡ ವೀಕ್ ಆದರೆ ಎಲ್ಲವೂ ಬಿದ್ದೋಗುತ್ತೆ ಅಂತ ಕೂಡ ತೋರಿಸ್ತೀರಾ. ಕೂಡ ನಮಗೆ ಡಾಲಿ ಪಿಕ್ಚರ್ಸ್ ಇಂದ ಗಟ್ಟಿ ಆಗಿದೆ.